ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಂದ್ರೆ ನಿಮ್ಮ ಹತ್ರ ಕೈನ್ಮಾಸ್ಟರ್ ಆ್ಯಪ್ ಇರಬೇಕು. ನಿಮ್ಮ ಹತ್ರ ಕೈನ್ಮಾಸ್ಟರ್ ಆ್ಯಪ್ ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ. ಈ ವಿಡಿಯೋಗೆ ಬೇಕಾದ ಇಮೇಜು ವಿಡಿಯೋ ಆಲ್ ಇಮೇಜ್ ವಿಡಿಯೋ ಲಿಂಕ್ ಅಂತ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ನಾವು ಡೌನ್ಲೋಡ್ ಮಾಡ್ಕೊಳ್ರಿ. ಅವು ನೀವು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಪಾಸ್ವರ್ಡ್ ಬೇಕಾಗುತ್ತೆ. ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಅರ್ಥ ಆಗುತ್ತೆ. ಸ್ಕ್ರೀನ್ ಮೇಲೆ ಟೆಕ್ಸ್ಟಾಗಿ ಆ್ಯಡ್ ಮಾಡಿರ್ತೀನಿ. ಕೈನ್ಮಾಸ್ಟರ್ ಆ್ಯಪ್ ಓಪನ್ ಮಾಡಿ. ಕೈನ್ಮಾಸ್ಟರ್ ಆ್ಯಪ್ ಓಪನ್ ಮಾಡಿದೆಟಿಗೆ ಈ ಥರ ಬರುತ್ತೆ. ಕ್ರಿಯೇಟ್ ನ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 9:16 ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟಿರ್ತೀನಿ, ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ವಿಡಿಯೋ ಎಷ್ಟು ಲೆಂತ್ ಬೇಕು ಇಮೇಜ್ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ಅನ್ಸ್ಕೊಳ್ರಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಕೊಟ್ಟರೆ ಇಮೇಜ್ ಆಗಲಿ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದೇ ಸ್ವಂತ ಇಮೇಜ್ ಇದ್ದರೆ ಸ್ವಂತ ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಲೆಂತ್ ಐತೆ ಇಮೇಜ್ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಕ್ರಾಪಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಸ್ಕ್ ಎನ್ಬಲ್ ಮಾಡ್ಕೊಳ್ರಿ. ಇಮೇಜಿನ ಈ ಥರ ಕ್ರಾಪಿಂಗ್ ಮಾಡ್ಕೊಳ್ರಿ. ಫಿದರ್ ಫುಲ್ ಇಟ್ಕೊಳ್ರಿ. ಬ್ಯಾಕ್ ಬನ್ನಿ. ಅಲ್ಪ ಒಪೆಸಿಟಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಅಲ್ಪ ಒಪೆಸಿಟಿ ಒಂದು 70ಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನು. ಬ್ಯಾಕ್ ಬನ್ನಿ. ನಿಮ್ಗೆ ಎಷ್ಟು ಜೂಮ್ ಬೇಕೋ ಅಷ್ಟು ಜೂಮ್ ಮಾಡ್ಕೊಳ್ರಿ. ಇದನ್ನ ನಾನು ಈ ಥರ ಅಡ್ಜಸ್ಟ್ ಮಾಡೋಕ್ಕಿಂತ ಇದ್ದೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು PNG ಇಮೇಜ್ ಕೊಟ್ಟಿರ್ತೀನಿ, ಆ PNG ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸ್ಕ್ರೀನಿಗೆ ಫಿಟ್ಟಾಗಿ ಇಮೇಜ್ ಜೂಮ್ ಮಾಡ್ಕೊಳ್ರಿ. ಇಮೇಜ್ ಈ ಥರ ಜೂಮ್ ಮಾಡ್ಕೊಂಡು ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಕ್ರಾಪಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಇದೆ ಎನ್ಬಲ್ ಮಾಡಿ. ಫಿದರ್ 20ಕ್ಕೆ ಇಟ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಎಷ್ಟು ಲೆಂತ್ ಐತೋ ಇಮೇಜ್ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಕೊಟ್ಟರೆ PNG ಇಮೇಜ್ ಆಗಲಿ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದೇ ಸ್ವಂತ PNG ಇಮೇಜ್ ಇದ್ದರೆ ಸ್ವಂತ PNG ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದು ಸ್ವಂತ PNG ಇಮೇಜ್ ಯಾವ ಥರ ಮಾಡೋದಂತ ಗೊತ್ತಿಲ್ಲ ಅಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ ವಿಡಿಯೋ ಲಿಂಕ್ ಅಂತ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ಮೇಲೆ ಐ ಕಾರ್ಡಾಗಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ PNG ಇಮೇಜ್ ಯಾವ ಥರ ಎಡಿಟಿಂಗ್ ಮಾಡ್ಕೊಳೋದಂತ. ಇಮೇಜ್ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಈ ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇಮೇಜ್ ಜೂಮ್ ಮಾಡ್ಕೊತಾ ಇದ್ದೀನಿ. ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇನ್ಯಾನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಲೈಡ್ ಲೆಫ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಲೈಡ್ ಲೆಫ್ಟ್ ಟೈಮ್ ಲೈನ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನಿನ್ನು 2ಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಬರ್ತಾಯಿದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಹ್ಯಾಂಡ್ ರೈಟಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಎರಡನೇ ಸೆಲೆಕ್ಟ್ ಮಾಡ್ಕೊಳ್ರಿ. ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ರಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬೆಳ್ಳಿಂದ ಈ ಥರ ಮಾರ್ಕ್ ಮಾಡ್ಕೊಳ್ರಿ. ಕೆಳಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಅಲ್ಪ ಒಪೆಸಿಟಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಪ ಒಪೆಸಿಟಿ ಒಂದು 50ಕ್ಕೆ ಇಟ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಎಷ್ಟು ಲೆಂತ್ ಐತಿ ಹ್ಯಾಂಡ್ ರೈಟಿಂಗ್ ಸೆಟ್ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಹ್ಯಾಂಡ್ ರೈಟಿಂಗ್ ಇವಾಗ ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಒಂದು 3 ಡಾಟ್ ಇದೆ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಶೆಂಡು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ. ಇವಾಗ ನೀವು ಹ್ಯಾಂಡ್ ರೈಟಿಂಗ್ ಆ್ಯಡ್ ಮಾಡ್ಕೊಂಡ್ರೆ ಅಲ್ಲಿ ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಲಿರಿಕ್ಸ್ ವಿಡಿಯೋ ಕೊಟ್ಟಿರ್ತೀನಿ, ಲಿರಿಕ್ಸ್ ವಿಡಿಯೋ ಆ್ಯಡ್ ಮಾಡ್ಕೊಳ್ರಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇಲ್ಲಿ ಬ್ಲೆಂಡಿಂಗ್ ಅಂತಿದೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಲಿರಿಕ್ಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಲಿರಿಕ್ಸ್ ವಿಡಿಯೋ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ರಿ. ಜೂಮ್ ಮಾಡ್ಕೊಂಡು ಲಿರಿಕ್ಸ್ ವಿಡಿಯೋನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಒಂದು ಎಫೆಕ್ಟ್ ವಿಡಿಯೋ ಕೊಟ್ಟಿರ್ತೀನಿ, ಎಫೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಲೋಗೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಇಲ್ಲಿ ಕೆಳಗೆ ಇಲ್ಲಿ ಫಿಟ್ ಸ್ಕ್ರೀನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಆಫ್ ಪಕ್ಕದಾಗ ಒಂದು ವೈಟ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಇಲ್ಲಿ ಬ್ಲೆಂಡಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ಇವಾಗ ಒಂದ್ಸಲಿ ಡೆಮೋ ನೋಡ್ರಿ ವಿಡಿಯೋ ಯಾವ ಥರ ಬರುತ್ತಂತ.
ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬರುತ್ತಂತ. ಈ ವಿಡಿಯೋ ಈ ಥರ ಬರುತ್ತೆ, ನೋಡೋಕ್ಕೆ ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೇಲೆ ಸೇವ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಸಬ್ಸ್ಕ್ರೈಬ್ ಆಗದಿಲ್ದರ ವಿಡಿಯೋ ನೋಡ್ತಾ ಇದ್ರು ಹೊತ್ತು ಸಬ್ಸ್ಕ್ರೈಬ್ ಆದವ್ರು ವಿಡಿಯೋ ನೋಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ನೋಡಿ ಫ್ರೆಂಡ್ಸ್, ಹಂಗಾದ್ರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೇವ್ ಆಸ್ ವಿಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ಲೈನ್ ಫುಲ್ ಆದಟ್ಟಿಗೆ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗುತ್ತೆ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿದ್ರೆ ಅದ್ರ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.